ಶಿವಸಂಗಮ ಚೀಟ್ಸ್ ಮತ್ತು ಶಿವಸಂಗಮ ಫೈನಾನ್ಸ್ ವತಿಯಿಂದ ಹೊಸ ವರ್ಷದ ದಿನದರ್ಶಿಕೆಯನ್ನು ಪಟ್ಟಣದ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿಯ ಶಿವಸಂಗಮ ಚೀಟ್ಸ್ ಕಾರ್ಯಾಲಯದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ರಾಠೋಡ್ ಇವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಉದ್ಯಮಿಗಳು ಹಾಗೂ ಗ್ರಾಹಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷತೆ ತಂದರು. ದಿನದರ್ಶಿಕೆಯನ್ನು ಲೋಕಾರ್ಪಣೆ ಮಾಡಿದ ಶಿವಸಂಗಮ ಸಂಸ್ಥೆಯ ನಿರ್ದೇಶಕ ಮಹೇಶ್ ಗಾಣಗೇರ್ ಮಾತನಾಡಿ, ಶಿವಸಂಗಮ ಚೀಟ್ಸ್ ಸಂಸ್ಥೆ ಹಲವು ವರ್ಷಗಳಿಂದ ಗ್ರಾಹಕ ಸ್ನೇಹಿ ಸೇವೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯಿಂದ ಹಣಕಾಸು ವಲಯದಲ್ಲಿ ಜನಮನ ಗೆದ್ದಿದೆ. ಪ್ರತಿ ವರ್ಷ ಪ್ರಕಟಿಸುತ್ತಿರುವ ದಿನದರ್ಶಿಕೆ ಸಾರ್ವಜನಿಕರಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದ್ದು, ಹೊಸ ವರ್ಷದ ಈ ಲೋಕಾರ್ಪಣೆ ಸಂಸ್ಥೆಯ ಮುಂದಾಳತ್ವಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ ಎಂದು ಪ್ರಶಂಸಿಸಿದರು. ಶಿವಸಂಗಮ ಚೀಟ್ಸ್ ವ್ಯವಸ್ಥಾಪಕ ರಾಘವೇಂದ್ರ ಬಿನ್ನಾಳ್ ಮಾತನಾಡಿ, ಹೊಸ ವರ್ಷದಲ್ಲಿ ನಮ್ಮ ಸೇವೆಗಳನ್ನು ಇನ್ನಷ್ಟು ವಿಸ್ತರಿಸಿ ಗ್ರಾಹಕರಿಗೆ ಸುಲಭ ಮತ್ತು ಸುರಕ್ಷಿತ ಹೂಡಿಕೆ ಅವಕಾಶಗಳನ್ನು ಕಲ್ಪಿಸುವುದು ನಮ್ಮ ಗುರಿ. ಜನರು ತೋರುತ್ತಿರುವ ಬೆಂಬಲಕ್ಕೆ ನಾವು ಕೃತಜ್ಞರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿ, ಗ್ರಾಹಕರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಲೋಕಾರ್ಪಣೆಯ ಬಳಿಕ ದಿನದರ್ಶಿಕೆಗಳನ್ನು ಅತಿಥಿಗಳಿಗೆ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಹಸನ್ ಸಾಬ್ ಮುಜಾವರ್, ಮುತ್ತು ಕುಷ್ಟಗಿ, ಸಂಗಮೇಶ್ ಹಿರೇಗೌಡರ್, ಚಂದ್ರಶೇಖರ್ ನಾಡಗೌಡರ್ ಸೇರಿದಂತೆ ಇತರರು ಇದ್ದರು. ಕುಟುಂಬಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಕರೆಸಿ ಒಂದು ಗೌರವ ಸನ್ಮಾನ ಸಲ್ಲಿಸಿ ಧನ ಸಹಾಯ ಮೂಲಕ ನಮ್ಮದೊಂದು ಸಮಾಜಕ್ಕೆ ಕೆಲಸ ಆಯಿತು ಅಂತ ಆತ್ಮತೃಪ್ತಿ ನಮಗೂ ಆಯಿತು. ಇಂಥ ಕೆಲಸಗಳನ್ನು ಸಹ ಗಜೇಂದ್ರಗಡ ಶಾಖೆಯಲ್ಲಿ ಸಹಿತ ನಾವು ಮಾಡಿದ್ದೀವಿ. ಅದು ನಮಗೆ ಸಂತೋಷ ಆಗ್ತದೆ. ಹಾಗೂ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಗಳನ್ನು ಯಾಕಂದ್ರೆ ನಮ್ಮ ಆಚರಣೆ ಮಾಡೋದ್ರ ಮೂಲಕ, ವಿಶೇಷ ಚೇತನ ಮಕ್ಕಳಿಗೆ ಧನ ಸಹಾಯ ಮಾಡೋದ್ರ ಮೂಲಕ ಒಂದು ಗದಗದಲ್ಲಿ ಮಂಜು ಶಿಕ್ಷಣ ಸಂಸ್ಥೆ ಅಂತ ಬುದ್ಧಿಮಾಂದ ಮಂಜು ಶಿಕ್ಷಣ ಸಂಸ್ಥೆ ಬೆಳಗೇರಲಿದೆ. ಅಲ್ಲಿ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ನಮ್ಮ ಸಂಸ್ಥೆಯಿಂದ ಕಾರ್ಯಕ್ರಮ ಮುಗಿದ ತಕ್ಷಣ ಸೀದಾ ನಾವು ಅಲ್ಲಿ ಬುದ್ಧಿಮಾಂದ ಮಂಜು ಶಿಕ್ಷಣ ಸಂಸ್ಥೆಗೆ ಹೋಗ್ತೀವಿ. ಅಲ್ಲಿ ನಮ್ಮ ಸಂಸ್ಥೆಯಿಂದ ಸತತ ಈಗ ಒಂದು 15 ವರ್ಷ ಯಾವುದೇ ವರ್ಷ ತಪ್ಪಿಸಿಲ್ಲ, ನಾವು ಪ್ರತಿ ವರ್ಷ ಹೋಗಿ ನಮ್ಮ ಸಂಸ್ಥೆ ಒಂದು ಧನ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಶಿವಸಂಗ ಸಂಸ್ಥೆ ಮಾಡ್ತಾ ಇರೋದು ಹೆಮ್ಮೆ ಆಗ್ತಾ ಇದೆ. ಅದರ ಜೊತೆ ವೃದ್ಧಾಶ್ರಮಗಳಿಗೆ ಹೊದಿಕೆಗಳಿರ್ತಕ್ಕಂಥದ್ದು. ವೃದ್ಧಾಶ್ರಮ ನಮ್ಮ ಕೊಪ್ಪಳ, ಅಲ್ಲಿ ಸಹಿತ ನಾವು ಅವ್ರಿಗೆ ಹೇಳಿದ್ರೆ ಕೊಪ್ಪಳದವರಿಗೆ ಪ್ರತಿ ವರ್ಷ ಅಲ್ಲಿ ಹೋಗಿ ನೀಡ್ತಕ್ಕಂಥ ಕೆಲಸ, ಅಲ್ಲಿ ಸಹಿತ ಕೊಪ್ಪಳ ಶಾಖೆಯವರು ವೃದ್ಧಾಶ್ರಮ ಹೋಗಿ ನಮ್ಮ ಶಾಖೆಯಿಂದ ಈ ಹೊದಿಕೆಗಳನ್ನು ಅಥವಾ ಊಟದ ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರನ್ನ, ಶ್ರೇಷ್ಠ ಕೃಷಿಕರನ್ನ, ಮಾಜಿ ಸೈನಿಕರನ್ನ, ಶ್ರೇಷ್ಠ ಉದ್ಯಮಿದಾರರನ್ನ, ಶ್ರೇಷ್ಠ ವರ್ತಕರನ್ನ ಗುರುತಿಸಿ ಈ ಸಂಸ್ಥೆ ಕರೆದು ಸನ್ಮಾನ ಸಹಿತ, ಗೌರವ ಸಹಿತ ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಅದೇ ರೀತಿ ಬೀದಿ ವ್ಯಾಪಾರಸ್ಥರಿಗೆ ಕೊಡೆ, ಛತ್ರಿಯನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಧಾರವಾಡ ಶಾಖೆಯಲ್ಲಿ ಹಲವಾರು 100 ರಿಂದ 150 ಗ್ರಾಹಕರಿಗೆ, ಬೀದಿ ವ್ಯಾಪಾರಸ್ಥರಿಗೆ ಸಹಿತ ಛತ್ರಿ ಕೊಡುವ ಮೂಲಕ ಒಂದು ಸಾಮಾಜಿಕ ಕೆಲಸವನ್ನು ಮಾಡಿದೆ. ಹಾಗೂ ಈ ಒಂದು ಹಿರಿಯ ನಾಗರಿಕರಿಗೆ ಮನೆ ಮನೆಗೆ ಸಂಸ್ಥೆ ಯೋಜನಾ ಸೇವಾ ಸೌಲಭ್ಯ, ಇದು ಒಂದು ವಿಶೇಷವಾಗಿ ಹೇಳಬೇಕಾಗ್ತದೆ. ಎಲ್ಟಿ ಮೇಲೆ ಇದ್ದವರಿಗೆ ಸಹಿತ ಗ್ರಾಹಕರಿಗೆ ನಾವು ಇವೆಲ್ಲ 2019ರಲ್ಲಿ ಅನುಭವಿಸಿದ್ವಿ ಕೋವಿಡ್. ಆ ಸಮಯದೊಳಗೆ ಹಲವಾರು ನಮ್ಮ ಗ್ರಾಹಕರ ಸಹಿತ ಹಾಸ್ಪಿಟಲ್ ನೀವು ನೋಡಿದಾಗ 8 ರಿಂದ 10 ದಿವಸ ಶ್ರೀ ಕಾಲಕಾಲೇಶ್ವರನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಈ ಒಂದು ಸುಂದರ ಸಂಜೆಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಶಿವಸಂಗಮ ಸಮೂಹ ಸಂಸ್ಥೆ ಈ ಒಂದು ಸಂಸ್ಥೆಯು ಯಾವ ರೀತಿ ಪ್ರಾರಂಭ ಆಯಿತು ಅಂತಂತಂದ್ರೆ, ಅದು ಒಂದು ಒಳ್ಳೆಯ ಮತ್ತು ಒಂದು ಸದ್ಭಾವನಾ ಹೃದಯವುಳ್ಳಂಥವರ 5 ಜನ ನಿರ್ದೇಶಕರು ಒಳಗೂಡಿ ಈ ಒಂದು ಸಂಸ್ಥೆಯನ್ನು 2008ರ ಅಕ್ಟೋಬರ್ 20ನೇ ತಾರೀಕಿನಂದು ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಈ ಒಂದು ಸಂಸ್ಥೆ ಗದಗ ಶಿವಾನಂದ ಮಠದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಒಂದು ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿ ಒಂದು ನಂದೀಶ್ವರ ಕಾಂಪ್ಲೆಕ್ಸ್ನಲ್ಲಿ ಒಂದು ಸಣ್ಣ 10x10 ಸೈಜ್ನೊಳಗೆ ಪ್ರಾರಂಭವಾಯಿತು. ಈ ಒಂದು ಸಂಸ್ಥೆ 10x10 ಸೈಜ್ನೊಳಗೆ ಪ್ರಾರಂಭವಾದಂಥ ಸಂಸ್ಥೆ ಇವತ್ತಿನ ದಿನ 2000
26ನೇ ಇಸ್ವಿಯಲ್ಲಿ 14 ಶಾಖೆಗಳು ಹಾಗೂ ಶಿವಸಂಗಮ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಹಾಗೂ ಶಿವಸಂಗಮ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ಶಿವಸಂಗಮ ಫುಡ್ ಆ್ಯಂಡ್ ಬೆವರೇಜಸ್ ಮತ್ತು ಈ ಸ್ಪಾರಿ ನಮ್ಮ ಕಂಪ್ನಿದೆ ಸ್ಪಾರಿ ವಾಟರ್ ಪ್ರೊಡಕ್ಷನ್ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಸ್ಪಾರಿ ಮಿಲ್ಕ್ ಅಂತ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಸ್ಪಾರಿ ಫುಡ್ಸ್ ಅಂತಂದು ಕೂಡ ಪ್ರಾರಂಭ ಮಾಡಿದ್ವಿ. ಮತ್ತು ನಾವು ಸ್ಪಾರಿ ಶಿವಸಂಗಮ ಏಜೆನ್ಸಿ ಅಂತಂದು ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಾಗಿ ಶಿವಸಂಗಮ ಒಂದು ಸಾರ್ವಜನಿಕರ ಹಿತಾಸಕ್ತಿಯನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಒಂದು ಒಳ್ಳೆಯ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸಿಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ 14 ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದವು. ಗದಗ ಜಿಲ್ಲೆಯಲ್ಲಿ ಗದಗ, ಮುಂಡ್ರಿಗಿ, ಗಜೇಂದ್ರಗಡ ಹಾಗೂ ರೋಣ ಭಾಗದಲ್ಲಿ ನಮ್ಮ ಶಾಖೆಗಳಿದ್ದವು. ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ನಮ್ಮ ಶಾಖೆಗಳಿದ್ದವು ಮತ್ತು ಬೆಳಗಾವಿ ಶಾಖೆ ಕೂಡ ಇದೆ. ಅದೇ ರೀತಿಯಾಗಿ ಈ ಕಡೆ ನಾವು ಹಾವೇರಿ, ರಾಣೆಬೆನ್ನೂರು